ವೇದಮೂರ್ತಿ ಶ್ರೀನಿವಾಸ ಹೆಗರು ಭಾವ ಪರವಶತೆಯಿಂದ ನೋಡಿ, ಪ್ರಾಮಾಣಿಕತೆ ಎನ್ನುವಂಥದ್ದು ಮಾತಾದಾಗ ಹೇಗೆ ಭಾವ ಸ್ಫುರಣ ಆಗ್ತದೆ ಅನ್ನೋದಕ್ಕೆ ಇವತ್ತು ನಮ್ಮ ಶ್ರೀನಿವಾಸ ಅಡಿಗಳೇ ಸಾಕ್ಷಿ. ಕೊನೆಗೆ ಅದು ಪಕ್ವ ವಯಸ್ಸು, ಮಾಗಿದ ಮನಸ್ಸು, ಇವೆರಡು ಮಿಳಿತಗೊಂಡಾಗ ಆ ಒಂದು ಧರ್ಮಶ್ರದ್ಧೆ ಹೇಗೆ ಬಂತು ಎನ್ನುವುದು ನಾವೆಲ್ಲ ಇವತ್ತು ಖಂಡಿತವಾಗಿ ಧರ್ಮಯೋಗಿ ಶ್ರೀನಿವಾಸ ಅಡಿಗಳ ಮಾತಿನಿಂದ ಪ್ರಭಾವಿತರಾಗಿದ್ದೇವೆ. ಅವರು ಹೇಳಿದ ಒಂದು 5 ಅಂಶ ನಾವು ಅನುಷ್ಠಾನ ಮಾಡಿಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನರಸಿಂಹ ಅನುಗ್ರಹ ಆಗತ್ತಿತ್ತು. ಎರಡನೇದಾಗಿ ಒಂದೇ ಒಂದು ಶುಭಾಶಂಸೆ ಎನ್ನುವಂಥದ್ದು, ಅದು ಕೂಡ ಈ ದೇವಳದ ಅಧ್ಯಕ್ಷನಾಗಿ, ಕೇಂದ್ರಾಧ್ಯಕ್ಷನಾಗಿದ್ದಾಗ ಬೇರೆ, ಆದರೆ ದೇವಳದ ಅಧ್ಯಕ್ಷನಾಗಿ 4 ವರ್ಷ ಸಂವತ್ಸರ ಕಳೆದು 5ನೇ ಸಂವತ್ಸರದಲ್ಲಿದ್ದೆ ನನಗ. ಈಗ ಬರ್ತಾ ನಮ್ಮ ಜಗದೀಶ್ ಅಂತ ಹೇಳಿದಾಗೆ ಮಾತನ್ನು ಕಡಿಮೆ ಮಾಡಿ, ಯಾಕಂದರೆ ಇದು ಮಾತಿನ ಸಮಯ ಅಲ್ಲ. ಆಡಬೇಕಾದದ್ದು ತುಂಬ ಇದೆ, ಆದರೆ ಯಾವಾಗ ಮಾತನಾಡಬೇಕು ಆಗ ಮೌನವಾಗಿರುವುದರೆ ಅದರ ಅರ್ಥವೇ ಬೇರೆ. ಆವಾಗ ಅದು ಸಾರ್ಥಕ್ಯದ ಭಾವನೆ ಬರ್ತದೆ ಮತ್ತು ಭಾವನೆ ಮಾತಾಗ್ತದೆ. ಮಾತು ಭಾವನೆ ಆಗಬಾರದು, ಭಾವನೆಯೇ ಮಾತಾಗಬೇಕು ಅಂತ ಒಂದು ಕ್ಷಣಕ್ಕೆ ನಾವಿಲ್ಲಿ ಸಾಕ್ಷಿಯಾಗಿದ್ದೇವೆ. ಇವತ್ತು ಅವರು ಯಾರು ಹೆಸರು ಕೊಟ್ಟರು ಗೊತ್ತಿಲ್ಲ, ಕರ್ಮಯೋಗಿ ನಮ್ಮ ರಘುನಾಥ ಸ್ವಾಮಿ ಎಲ್ಲಿಂದ ಈ ಶಬ್ದಗಳು ತಗೊಂಡು ಬಂದರೂ ಗೊತ್ತಿಲ್ಲ. ನನಗೆ ತಮಾಷೆ ಮಾಡೋದು, ಎಂತೆಂಥ ಶಬ್ದ ಅಂತೇಳಿ, ಇದು ಯಾವ ಶಬ್ದ ಭಂಡಾರದ ಬಂತು. ಆದರೆ ನಿಜವಾದ ಧರ್ಮಯೋಗಿಗಳು, ಕರ್ಮಯೋಗಿಗಳು ವೇದಿಕೆ ಮೇಲಿದ್ದಾರೆ. ಅದು ನಮ್ಮ ಈ ನಿದರ್ಶನ ಏನಂತ ಹೇಳಿದ್ರೆ, ಕರ್ಮಯೋಗದ ನಿದರ್ಶನ ನಮ್ಮ ರಘುನಾಥ ಸ್ವಾಮೀಜಿಯವರು ಮತ್ತು ಅವ್ರ ಭಾವಾದಂಥ ಯಜ್ಞನಾರಾಯಣ ಕಮ್ಮಾಜಿ ಅಂತ ಹೇಳಿದ್ರೆ ಏನು ಅತಿಶಯೋಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ವಿಶ್ವಾಮಿತ್ರ ಹೋಗ್ತೇವೆ ಕಾರಂತರಿದ್ದಾಗಿ, ಕಾರಂತರು ಹೊಗಳುವುದು ಕಡಿಮೆ, ಹೊಗಳಿಸಿಕೊಳ್ಳುವುದು ಕಡಿಮೆ, ತೆಗಳಿಸಿಕೊಳ್ಳುವುದು ಅಪಾರ. ಇದೆಲ್ಲದಕ್ಕೂ ಸಾಕ್ಷೀಭೂತವಾಗಿರ್ತಕ್ಕಂಥ ಈ ಕಾರಂತ ಸಮುದಾಯದವನಾಗಿ ನಾನು ಹೇಳ್ತಾ ಇದ್ದೇನೆಂದರೆ, ಇವತ್ತು ಗುಣಕ್ಕೆ ಮತ್ಸರ ಮಿಲ್ಲಂಗಡ ಅಂತ ಪಂಪ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಿಂದ, ನಿಸ್ಪೃಹತೆಯಿಂದ ನಿಮ್ಮ ಯೋಜನೆಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಿಕ್ಕಾಗದಿದ್ದರೂ ಕೂಡ ನಮ್ಮಂಥವರ ಮೂಲಕ, ಮುಂದೆ ಬರುವವರ ಮೂಲಕ ಈ ಕ್ಷೇತ್ರದ ನಿರಂತರತೆಯನ್ನು ಕಾಪಾಡಬೇಕು, ನರಸಿಂಹನ ಅನುಗ್ರಹ ಜಗದಾಗಲ ಇರಬೇಕೆನ್ನುವಂಥ ಒಂದೇ ಒಂದು ಕಾಳಜಿ ಮತ್ತು ನಿಮ್ಮ ಒಂದು ನಿಷ್ಕಪಟವಾದ ಮನಸ್ಸಿನ ನಿಷ್ಕಲ್ಮಶವಾದ ಒಂದು ಆಂತರ್ಯದಿಂದ ಮಾಡಿದ್ದೀರಲ್ಲ, ನಿಮಗೆ ನಮೋ ನಮ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸನ್ಮಾನಗೊಂಡವರು, ಸನ್ಮಾನಿತರು, ಹಾಗೆ ಮುಂದೆ ಇಲ್ಲೆಲ್ಲ ನಮ್ಮ ಈ ಮಣ್ಣೆ ಸಾಧಕ ಮಣ್ಣು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಮದ್ ಆಂಜನೇಯ ಸಹಿತ ಗುರುನರಸಿಂಹನ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ನನ್ನ ಶುಭಾಶಯ ಮುಗಿಸ್ತಾ